ಹಾಯ್ ಫ್ರೆಂಡ್ಸ್, ನಾನಿವತ್ತು ಶ್ರೀರಾಮ್ಪುರಕ್ಕೆ ಬಂದಿದ್ದೇನೆ. ಬೆಳಿಗ್ಗೆ ಶ್ರೀರಾಮ್ಪುರದ 7th ಮೇನ್ ಕ್ರಾಸಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಬೆಳಗ್ಗೆ 7ರಿಂದ 11 ಗಂಟೆ ತನಕ ನೀವು ತಿಂಡಿ ಮಾಡ್ಬೋದು. ಇದೊಂಥರ ಖಾಸಗಿ ಇಂದಿರಾ ಕ್ಯಾಂಟೀನ್ ಇದ್ದ ಹಾಗೆ. ನೋಡಿ ಎಷ್ಟು ಜನ ಮುತ್ತಿಗೆ ಹಾಕಿದ್ದಾರೆ ತಿಂಡಿ ತಿನ್ನೋಕ್ಕೆ. ಶ್ರೀ ಗುರು ರಾಘವೇಂದ್ರ ಉಪಹಾರ ಸೆಂಟರ್ ಅಂತ. ನಾನು ಇಲ್ಲಿ ಸುಮಾರು ಒಂದು 5ರಿಂದ 6 ವರ್ಷದಿಂದ ಇಲ್ಲಿ ತಿಂಡಿ ಮಾಡ್ತಾ ಬಂದಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸಮಯ 10 ಗಂಟೆ ಸಮಯ. ಅಲ್ಲಿ ಹೊರಗಡೆ ತಿಂತ ಇದ್ದಾರೆ ಗ್ರಾಹಕರು. ಪಾಪ ಬೆಳಗ್ಗಿಂದನೂ ನೋಡಿ, ಇಲ್ಲಿ ಪೌರ ಕಾರ್ಮಿಕರು ಕೂಡ ಬಂದಿದ್ದಾರೆ ತಿಂಡಿ ಮಾಡೋಕ್ಕೆ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಒಂಥರ ಪ್ರೈವೇಟ್ ಇಂದಿರಾ ಕ್ಯಾಂಟೀನ್ ಇದ್ದ ಹಾಗೆ. ಗುರು ರಾಘವೇಂದ್ರ ಉಪಹಾರ ಸೆಂಟರ್ ಅಂತ. ಇಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ, ವೆಜ್ ಪಲಾವ್ ಸಿಗುತ್ತೆ, ಟೊಮೆಟೊ ಬಾತ್ ಸಿಗುತ್ತೆ, ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತ್, ವಡ ಸಿಗುತ್ತೆ. ವಡದಲ್ಲಿ 2 ವಡ ಇದೆ, ಒಂದು ಉದ್ದಿನ ವಡ ಮತ್ತೊಂದು ಚಿಕ್ಕ ವಡ ಬರುತ್ತಲ್ಲ, ಆ ವಡ ಸಿಗುತ್ತೆ. ನಾನು ಈ ಅಂಗಡಿಯ ವಿಡಿಯೋ ಯಾಕೆ ಮಾಡ್ತೇನೆ ಇದ್ದೇನೆಂದರೆ, ಈ ಅಂಗಡಿಯ ಓನರ್ ಬಂದು ಉಷಾ ಅಂತ, ಮತ್ತೊಬ್ಬರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವರು ಒಂದು ತಟ್ಟೆ ಇಡ್ಲಿ ಮೊದಲು 10 ರೂಪಾಯಿ ಇತ್ತು, ಈಗ 12 ರೂಪಾಯಿ. ದೊಡ್ಡ ತಟ್ಟೆ ಇಡ್ಲಿ ಒಂದು ತಿಂದರೆ ಹೊಟ್ಟೆ ತುಂಬತ್ತೆ. ವೆಜ್ ಪಲಾವ್ ಕೂಡ ಕೊಡ್ತಾರೆ. ನಿಮ್ಗೆ ಎಲ್ಲೂ 10 ರೂಪಾಯಿ ಅಥವಾ 12 ರೂಪಾಯಿಗೆ ತಿಂಡಿ ಸಿಗುತ್ತೆ ಬೆಳಿಗ್ಗೆ, ಸಾಧ್ಯನೇ ಇಲ್ಲ. ಎಲ್ಲ ತಿಂಡಿ ರೇಟು ಜಾಸ್ತಿ ಆದರೂ ಕೂಡ ಇವರು 12 ರೂಪಾಯಿಗೆ ಒಂದು ತಟ್ಟೆ ಇಡ್ಲಿ ಕೊಡ್ತಾರೆ, 12 ರೂಪಾಯಿಗೆ ವೆಜ್ ಪಲಾವ್ ಕೊಡ್ತಾರೆ. ಕೇವಲ ಅದೇ 12 ರೂಪಾಯಿಗೆ ನೋಡಿ ಇಷ್ಟು ದೊಡ್ಡ ತಟ್ಟೆ ಇಡ್ಲಿ, ಒಂದು ತಟ್ಟೆ ಇಡ್ಲಿ, 2 ವಡಕ್ಕೆ 2 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಒಂದು 15 ರೂಪಾಯಿನೊಳಗೆ ನಿಮ್ಗೆ ತಿಂಡಿ ಮುಗಿಯುತ್ತೆ. ಬಿಸಿ ಬಿಸಿ ತಿಂಡಿ ಇರುತ್ತೆ. ನೋಡಿ, 2 ಥರ ಚಟ್ನಿ ಕೊಡ್ತಾರೆ. ಆಮೇಲೆ ಒಂದು ಪೇಪರ್ ಕವರ್ ಮೇಲೆ ಒಂದು ಬಾಳೆಲೆ ಹಾಕಿ ಕೊಡ್ತಾರೆ. ತುಂಬ ಅಂದರೆ ಅಲ್ಲಿ ಅವ್ರು ಫಸ್ಟ್ ತಿಂಡಿ ಮಾಡಿ ಆಮೇಲೆ ದುಡ್ಡು ಕೊಡು ಅಂತಾರೆ. ಅದರಿಂದ ಅವ್ರಿಗೆ ಲಾಭ ಏನು ಜಾಸ್ತಿ ಆಗಲಿಕ್ಕಿಲ್ಲ, ಸ್ವಲ್ಪ ಪ್ರಮಾಣದ ಲಾಭ ಆಗ್ಬೋದು. ಆದರೂ ಅದರಲ್ಲೇ ಅವರು ತಮ್ಮ ಗ್ರಾಹಕರನ್ನು ಹಿಡಿದಿಟ್ಕೊಂಡಿದ್ದಾರೆ. ಯಾಕಂದರೆ ತುಂಬ ಲಾಭ ಬೇಕಂತ ಹೇಳಿದ್ರೆ ಅದು ಒಂದು ರೈಸ್ ಬಾತಿಗೆ 30-40 ರೂಪಾಯಿ ಮಾಡಬೇಕಾಗುತ್ತೆ. ಆದರೆ ಅವರು ಅದನ್ನು ಮಾಡಿಲ್ಲ. ಅವ್ರು ಮಾಡಿದ್ದು ಕೇವಲ 12 ರೂಪಾಯಿ. ನೀವು ಇಡೀ ಬೆಂಗಳೂರು ಅಡ್ಡಾಡಿ ಅಥವಾ ಹಳ್ಳಿ ಕಡೆಗೆ ಎಲ್ಲಿ ಹೋಗಿ 12 ರೂಪಾಯಿಗೆ ಬೆಳಿಗ್ಗೆ ತಿಂಡಿ ಆಗುತ್ತೆ ಅಂದರೆ ಯಾರ್ದು ಸಾಧ್ಯನೇ ಅದು? ಹಾಗಂತ ಇವರು ಹೊಟ್ಟೆ ತುಂಬ ಅಂತ ಪ್ಲೇಟ್ ತುಂಬ ಕೊಡಲ್ಲ. ಬಟ್ ಒಂದು ಲೆವೆಲಿಗೆ ಒಂದು ಹಸಿವನ್ನು ನೀಗಿಸ್ಲಿಕ್ಕೆ ಎಷ್ಟು ಬೇಕಲ್ಲ ತಿಂಡಿ, ಅಷ್ಟಂತೂ ಕೊಡ್ತಾರೆ. ನೀವು ಹೊಟ್ಟೆ ತುಂಬ ತೇಗ್ಕೊಂಡು ಹೋಗಬೇಕು ಅಂದರೆ ಅದು ಸಾಧ್ಯ ಇಲ್ಲ. 12 ರೂಪಾಯಿಗೆ ಅದನ್ನು ಹೆಂಗೆ ಕೊಡಲಿಕ್ಕೆ ಸಾಧ್ಯ ಹೇಳಿ? ಹಾಗಾಗಿ ಒಂದು ಮಟ್ಟಿನ ಹಸಿವನ್ನು ನೀಗಿಸ್ಬೋದು. ಇಲ್ಲಿ ಒಂದು ತಟ್ಟೆ ಇಡ್ಲಿ. ಅವರು ತಮಿಳು ಮಾತಾಡ್ತಾರೆ, ಆದರೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೋಡಿ, ಎಲ್ಲರೂ ಅಕ್ಕಪಕ್ಕದವರು, ಆಟೋ ಡ್ರೈವರ್ಸು ಎಲ್ಲರೂ ಬಂದು ಒಂದು ಅಂಗಡಿ ಮುಂದೆ ಈ ಲೆವೆಲ್ ಜನ ನಿಲ್ತಾರಂದರೆ ಅದು ಖುಷಿ ವಿಚಾರ ಅಲ್ವಾ? ಹಾಗೆ ಕಷ್ಟನ ಪಡ್ತಾರೆ ಅವರು. ಒಂದು ಚಿಕ್ಕ ಅಂಗಡಿ ತುಂಬ ಕ್ಲೀನ್ ಇಟ್ಕೊಂಡಿದ್ದಾರೆ. ಕುಡಿಲಿಕ್ಕೆ ನೀರಿರುತ್ತೆ ಆ ಕಡೆ ಪಕ್ಕದಲ್ಲಿ. ಇಲ್ಲಿ ನೀವು ವೇಟ್ ಮಾಡಬೇಕಾಗತ್ತೆ ತಿಂಡಿ ಸಲುವಾಗಿ. ಒಂದೊಂದ್ಸಲ ಇಡ್ಲಿ ಆಗಿರಲ್ಲ, ಆದರೂ ಇಡ್ಲಿ ಮಾಡಿ ಕೊಡ್ತಾರೆ. ಒಂದ್ಸಲ ಇಡ್ಲಿ ಮಾಡಿದ್ರೆ ಒಂದು 20 ಜನಕ್ಕೆ ಆಗ್ಬೋದು ಅನಿಸುತ್ತೆ. ಅದಾದ ನಂತರ ಮತ್ತೆ ಖಾಲಿ ಆಗುತ್ತೆ. ಇಲ್ಲಿ ಫೋನ್ಪೇ ಮಾಡ್ಬೋದು, ಡೈರೆಕ್ಟ್ ಕ್ಯಾಶ್ ಕೊಡ್ಬೋದು. ನೋಡಿ, ಸಾಕಾಗತ್ತೆ, ತಿಂಡಿ ಸಾಕಾಗತ್ತೆ ಅನಿಸುತ್ತೆ, ಅಷ್ಟು ಇದೆ. ಎಷ್ಟೇ ಲೇಟ್ ಆದರೂ ತಿಂಡಿ ಮಾಡಿ ಹೋಗ್ತಾರೆ. ಯಾಕಂದರೆ ಅವರು ಆ ರುಚಿಯನ್ನು ಕಂಡಿದ್ದಾರೆ. ಜೊತೆಗೆ ಈ ಗುರು ರಾಘವೇಂದ್ರ ಉಪಹಾರ ಸೆಂಟರ್ ಇದೆಯಲ್ಲ, ಅದು ಅಕ್ಕಪಕ್ಕ ಜನರಿಗೆಲ್ಲ ಅಚ್ಚುಮೆಚ್ಚು. ಯಾಕಂದರೆ ಅವರು ನಿಮ್ಗೆ ಪಾರ್ಸಲ್ ಬೇಕಾದ್ರೆ ಕೊಡ್ತಾರೆ. ಪಾರ್ಸಲ್ ಕೊಡುವಾಗ ಅವ್ರು ಹೇಳ್ತಾರೆ ಒಂದು ಮಾತು, ದಯವಿಟ್ಟು ನಿಮ್ಮ ಬಾಕ್ಸ್ ತಗೊಬನ್ನಿ ಅಂತ. ಯಾಕಂದರೆ ಕೆಲಸನೂ ಕಡಿಮೆ ಆಗುತ್ತಲ್ಲ. ಬಾಕ್ಸಲ್ಲಿ ಹಾಕ್ಕೊಡ್ತಾರೆ, ಪಕ್ಕದ ಬಾಕ್ಸಲ್ಲಿ ಚಟ್ನಿಯನ್ನು ಸಾಂಬಾರು ಹಾಕ್ಕೊಟ್ಬಿಡ್ತಾರೆ. ನಿಮಗೆ ಅದನ್ನು ಪಾರ್ಸಲ್ ಕಟ್ಟಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಜನ ಜಾಸ್ತಿ ಇರ್ತಾರಲ್ವ. ಒಬ್ಬರು ಮಾಲೀಕರು ಇರ್ತಾರೆ, ಮತ್ತೊಬ್ಬರು ಕೆಲಸಗಾರನ ಇಟ್ಕೊಂಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ ಯಾರಂತ. ಬಟ್ ಒಬ್ಬರು ವರ್ಕ್ ಮಾಡ್ತಿರ್ತಾರೆ. ಇಬ್ಬರು ಕೆಲಸದಲ್ಲಿ ತುಂಬ ಸ್ಪೀಡ್ ಇದ್ದಾರೆ, ಪಟ ಕಟ್ಕೊಳ್ತಾರೆ. ವಡೆ ಇದೆ. ಹಾಗಾಗಿ ನೀವು ಒಮ್ಮೆ ಬಂದು ಇಲ್ಲಿ ತಿಂಡಿಯನ್ನು ಮಾಡ್ಬೋದು, ರುಚಿಯಾಗಿರುತ್ತೆ. 11 ಗಂಟೆ ನಂತರ ಅಂಗಡಿ ಕ್ಲೋಸ್ ಆಗುತ್ತೆ. ಯಾಕಂದರೆ ತಿಂಡಿ ಆ ಸಮಯ ಮುಗಿದಿರುತ್ತಲ್ಲ. ಹಾಗಾಗಿ 11 ಗಂಟೆ ಒಳಗಡೆ ನೀವು ಬಂದು ತಿಂಡಿ ಮಾಡಿ ಖುಷಿಯಿಂದ
ಈ ಆಹಾರದ ರುಚಿಯನ್ನು ನೋಡ್ಬೋದು. ಹಾಗೆ ನಮ್ಮ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಅತಿ ಹೆಚ್ಚು ಲೈಕನ್ನು ಮಾಡೋದ್ರ ಮುಖಾಂತರ ಸಹಕರಿಸಿ. ಧನ್ಯವಾದಗಳು.